ಅಲ್ಪಸಂಖ್ಯಾತರಿಗೆ 1,000 ಕೋಟಿ ಕ್ರಿಯಾ ಯೋಜನೆಗೆ ರಿಲೀಸ್ ಮಾಡಲಾಗಿದೆ. ಕ್ರಿಯಾ ಯೋಜನೆ ಸಿದ್ಧಪಡಿಸುವುದಕ್ಕೆ ಸಿಎಂ ಸಿದ್ದರಾಮಯ್ಯ ಸೂಚನೆ ನೀಡಿದ್ದಾರೆ. ಅಲ್ಪಸಂಖ್ಯಾತರಿಗೆ 1,000 ಕೋಟಿ ಕ್ರಿಯಾ ಯೋಜನೆ ಸಿದ್ಧಪಡಿಸುವುದಕ್ಕೆ ಸಿಎಂ ಸಿದ್ದರಾಮಯ್ಯ ಸೂಚನೆ ನೀಡಿದ್ದಾರೆ. 10,000 ಕೋಟಿ ಅನುದಾನ ಹೇಳಿಕೆಯ ಬೆನ್ನಲ್ಲೇ ಈ ಬೆಳವಣಿಗೆ ಆಗಿದೆ. ಈ ಹಿಂದೆ ಸಿಎಂ ಹೇಳಿಕೆಯನ್ನ ಖಂಡಿಸಿದ್ದಂತಹ ಬಿಜೆಪಿ ಜೆಡಿಎಸ್ ನಾಯಕರು ಆದರೆ ಈಗ 1,000 ರೂಪಾಯಿಯನ್ನ ಸಿಎಂ ಘೋಷಣೆ ಮಾಡಿದ್ದಾರೆ. ಹುಬ್ಬಳ್ಳಿ ಅಲ್ಪಸಂಖ್ಯಾತರ ಸಮಾವೇಶದಲ್ಲಿ ಹೇಳಿಕೆ ನೀಡಿದ್ರು 10,000 ರೂಪಾಯಿ ಬಿಡುಗಡೆ ಮಾಡ್ತೀನಿ ಅಂತ. ಇದೀಗ 1,000 ಕೋಟಿ ಕ್ರಿಯಾ ಯೋಜನೆಗೆ ಸೂಚನೆಯನ್ನ ನೀಡಿದ್ದಾರೆ. ಕ್ರಿಯಾ ಯೋಜನೆಗೆ ಅಂತ 1,000 ಕೋಟಿಯನ್ನ ನೀಡೋದಾಗಿ ಸಿಎಂ ಸಿದ್ದರಾಮಯ್ಯ ಹೇಳಿರುವಂತದ್ದು. ಇನ್ನು ಕ್ರಿಯಾ ಯೋಜನೆ ಸಿದ್ಧಪಡಿಸುವುದಕ್ಕೆ ಸಿಎಂ ಸಿದ್ದರಾಮಯ್ಯ ಈಗಾಗಲೇ ಸೂಚನೆ ನೀಡಿದ್ದಾರೆ. 10,000 ಕೋಟಿ ಅನುದಾನವನ್ನ ನೀಡೋದಾಗಿ ಭರವಸೆಯನ್ನ ನೀಡಿದ್ರು ಸಿಎಂ ಸಿದ್ದರಾಮಯ್ಯ. ಈ ಒಂದು ಬೆಳವಣಿಗೆಯ ಬೆನ್ನಲ್ಲೇ 1,000 ಕೋಟಿ ಹಣವನ್ನ ರಿಲೀಸ್ ಮಾಡಲಾಗಿದೆ. ಈ ಹಿಂದೆ ಸಿಎಂ ಹೇಳಿಕೆಯನ್ನ ಖಂಡಿಸಿದ್ದಂತಹ ಬಿಜೆಪಿ ಹಾಗೆ ಜೆಡಿಎಸ್ ನಾಯಕರು 10,000 ಕೋಟಿಯನ್ನ ರಿಲೀಸ್ ಮಾಡೋದಾಗಿ ಅಲ್ಪಸಂಖ್ಯಾತರಿಗೆ ನೀಡೋದಾಗಿ ಸಿದ್ದರಾಮಯ್ಯ ಹೇಳಿರ್ತಾರೆ. ಈ ಸಂದರ್ಭದಲ್ಲಿ ಬಿಜೆಪಿ ಹಾಗೆ ಜೆಡಿಎಸ್ ನಾಯಕರು ಈ ಒಂದು ಹೇಳಿಕೆಯನ್ನ ಖಂಡಿಸಿದ್ರು. ಇನ್ನು ಹುಬ್ಬಳ್ಳಿ ಅಲ್ಪಸಂಖ್ಯಾತರ ಸಮಾವೇಶದಲ್ಲಿ ಸಿಎಂ ಸಿದ್ದರಾಮಯ್ಯ 10,000 ಕೋಟಿ ನೀಡೋದಾಗಿ ಹೇಳಿಕೆಯನ್ನ ನೀಡಿದ್ರು, ಭರವಸೆ ಕೊಟ್ಟಿದ್ರು. ಆ ಭರವಸೆಯ ಬೆನ್ನಲ್ಲೇ ಈಗ 1,000 ಕೋಟಿಯನ್ನ ಕ್ರಿಯಾ ಯೋಜನೆಗೆ ನೀಡಿದ್ದಾರೆ. ಕ್ರಿಯಾ ಯೋಜನೆಗೆ ಸೂಚನೆಯನ್ನ ಕೂಡ ಮುಖ್ಯಮಂತ್ರಿಗಳು ಈ ಮುಖಾಂತರ ನೀಡಿರುವಂಥದ್ದು. ಇನ್ನು 10,000 ಕೋಟಿಯನ್ನ ನೀಡ್ತೀನಿ ಅಂತ ಹೇಳಿದಂತಹ ಸಂದರ್ಭದಲ್ಲಿ ಜೆಡಿಎಸ್ ಹಾಗೆ ಬಿಜೆಪಿ ನಾಯಕರು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಾಗ್ದಾಳಿಯನ್ನ ಕೂಡ ನಡೆಸಿದ್ರು. ಈ ರೀತಿಯಾಗಿ ರಾಜಕೀಯ ಲಾಭ ಪಡ್ಕೊಳ್ಳುವಂತಹ ಸಲುವಾಗಿ ಸಿಎಂ ಸಿದ್ದರಾಮಯ್ಯ ಈ ರೀತಿಯಾದಂತಹ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಅಲ್ಪಸಂಖ್ಯಾತರನ್ನ ಮುಂದಕ್ಕೆ ತರ್ತಾ ಇದ್ದಾರೆ, ಮುನ್ನೆಲೆಗೆ ತರ್ತಾ ಇದ್ದಾರೆ ಅನ್ನೋ ಒಂದು ರೀತಿಯಲ್ಲಿ ಸಾಕಷ್ಟು ರಾಜಕೀಯವಾಗಿ ವಾಗ್ದಾಳಿಯನ್ನ ಕೂಡ ನಡೆಸಲಾಗಿತ್ತು. ಇದರ ಬೆನ್ನಲ್ಲೇ ಈಗ 1,000 ಕೋಟಿಯನ್ನ ರಿಲೀಸ್ ಮಾಡೋದಾಗಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಅದು ಕೂಡ ಕ್ರಿಯಾ ಯೋಜನೆಗೆ ಈ ಒಂದು ಹಣವನ್ನ ರಿಲೀಸ್ ಮಾಡ್ತಾ ಇರುವಂಥದ್ದು. ಅಲ್ಪಸಂಖ್ಯಾತರಿಗೆ 1,000 ಕೋಟಿ ಕ್ರಿಯಾ ಯೋಜನೆಗೆ ರಿಲೀಸ್ ಮಾಡಲಾಗಿದೆ. ಕ್ರಿಯಾ ಯೋಜನೆ ಸಿದ್ಧಪಡಿಸೋದಕ್ಕೆ ಸಿಎಂ ಸಿದ್ದರಾಮಯ್ಯ ಸೂಚನೆಯನ್ನು ಕೊಟ್ಟಿದ್ದಾರೆ. 10,000 ಕೋಟಿ ನೀಡೋದಾಗಿ ಏನು ಹೇಳಿದ್ರು, ಇದರ ಬೆನ್ನಲ್ಲೇ 1,000 ಕೋಟಿಯನ್ನು ರಿಲೀಸ್ ಮಾಡಲಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಅನಿಲ್. 10,000 ಕೋಟಿ ನೀಡುವಂತಹ ಭರವಸೆಯ ಬೆನ್ನಲ್ಲೇ ಈಗ 1,000 ಕೋಟಿ ಹಣವನ್ನು ಕ್ರಿಯಾ ಯೋಜನೆಗೆ ರಿಲೀಸ್ ಮಾಡಿರುವಂಥದ್ದು. ಹಾಗಾದ್ರೆ ಏನೆಲ್ಲ ಇದೆ ಸಿದ್ದರಾಮಯ್ಯನವರ ಆದೇಶದಲ್ಲಿ? ಖಂಡಿತವಾಗ್ಲೂ ಶಮಂತ್, ಅಂದ್ರೆ ಬೆಳಗಾವಿ ಅಧಿವೇಶನ ನಡೆಯುತ್ತಿರುವಂತಹ ವೇಳೆ ಹುಬ್ಬಳ್ಳಿಯಲ್ಲಿ ಅಲ್ಪಸಂಖ್ಯಾತರ ಸಮಾವೇಶವೊಂದರಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಭಾಷಣವನ್ನ ಮಾಡ್ತಾರೆ. ಆ ಒಂದು ಭಾಷಣದಲ್ಲಿ ಅಲ್ಪಸಂಖ್ಯಾತರ ಅಭಿವೃದ್ಧಿಗೆ 10,000 ಕೋಟಿಯನ್ನ ಸರ್ಕಾರ ಬಿಡುಗಡೆ ಮಾಡುತ್ತೆ ಅಂತ ಒಂದು ಹೇಳಿಕೆಯನ್ನ ಕೂಡ ಕೊಟ್ಟಿದ್ರು. ಆ ಒಂದು ಹೇಳಿಕೆ ಬೆಳಗಾವಿ ಅಧಿವೇಶನದಲ್ಲಿ ಸಾಕಷ್ಟು ವಿವಾದ ಮತ್ತೆ ಒಂದಷ್ಟು ವಿರೋಧ ಪಕ್ಷಗಳು ಕೂಡ ಒಂದ್ ರೀತಿ ಆಹಾರ ಆಯ್ತು. ಮತ್ತೆ ಈಗ ಅದಕ್ಕೆ ಪುಷ್ಟಿ ಕೊಡುವಂತೆ ಇವತ್ತು ಸಿಎಂ ಸಿದ್ದರಾಮಯ್ಯ ಅವರು ಇವತ್ತು ಗೃಹ ಕಚೇರಿ ಕೃಷ್ಣದಲ್ಲಿ ಅಲ್ಪಸಂಖ್ಯಾತರ ಇಲಾಖೆಗಳ ಜೊತೆ ಒಂದು ಸಭೆ ನಡೆಯುತ್ತೆ. ಈ ಒಂದು ಸಭೆಯಲ್ಲಿ 1,000 ಕೋಟಿ ಕ್ರಿಯಾ ಯೋಜನೆಗೆ ಒಂದು ಸಿದ್ಧಪಡಿಸೋದಕ್ಕೆ ಅಧಿಕಾರಿಗಳಿಗೆ ಸೂಚನೆಯನ್ನು ಕೂಡ ಕೊಟ್ಟಿರುವಂತದ್ದು. ಅಂದ್ರೆ ಈ ಹಿಂದೆ 10,000 ಕೋಟಿ ಅನುದಾನ ನೀಡೋದಾಗಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ರು. ಆಗ ಅಲ್ಪಸಂಖ್ಯಾತರ ಓಲೈಕೆ ಮಾಡಲಾಗ್ತದೆ ಬಿಜೆಪಿ ಮತ್ತು ಜೆಡಿಎಸ್ ವಿಪಕ್ಷಗಳು ತೀವ್ರ ಒಂದು ವಿರೋಧವನ್ನು ಕೂಡ ವ್ಯಕ್ತಪಡಿಸಿದ್ರು. ಈಗ ಇದೇ ಬೆನ್ನಲ್ಲೇ ಈಗ ಬಿಜೆಪಿ ಮತ್ತೆ ವಿಪಕ್ಷಗಳ ವಿರೋಧ ಬೆನ್ನಲ್ಲೇ ಮತ್ತೆ 1,000 ಕೋಟಿ ಬಿಡುಗಡೆ ಮಾಡುವಂಥದ್ದು ಮತ್ತೆ ಒಂದು ಹೊಸ ವಿವಾದಕ್ಕೆ ಕಾರಣ ಆಗುತ್ತೆ ಅನ್ನೋದನ್ನ ಕೂಡ ಕಾದೊಳ್ಬೇಕಾದಂಥದ್ದು. ಇದಷ್ಟೇ ಅಲ್ಲದೆ ಕೇವಲ ಕೇಂದ್ರ ಸರ್ಕಾರದಿಂದ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳಿಗೆ ಏನೊಂದು ವಿದ್ಯಾರ್ಥಿ ವೇತನ ಬರ್ತಾ ಇತ್ತು, ಅದನ್ನು ಕೂಡ ಕೇಂದ್ರ ಸರ್ಕಾರ ಸ್ಥಗಿತಗೊಳಿಸಿದೆ. ಮುಂದಿನ ದಿನಗಳಲ್ಲಿ ಇದನ್ನ ರಾಜ್ಯ ಸರ್ಕಾರವೇ ಭರಿಸಬೇಕು. ಮತ್ತೆ ರಾಜ್ಯ ಸರ್ಕಾರದಿಂದ ಈ ವಿದ್ಯಾರ್ಥಿಗಳಿಗೆ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳಿಗೆ ಒಂದು ವಿದ್ಯಾರ್ಥಿ ವೇತನ ಕೂಡ ಬಿಡುಗಡೆ ಮಾಡಬೇಕು ಅಂತ ಹೇಳಿ ಈಗ ಅಧಿಕಾರಿಗಳಿಗೆ ಒಂದು ಸೂಚನೆಯನ್ನು ಕೂಡ ಕೊಟ್ಟಿರುವಂತದ್ದು. ಸದ್ಯಕ್ಕೆ ಇದು ರಾಜ್ಯ ರಾಜಕೀಯದಲ್ಲಿ ಮತ್ತೊಂದು ಚರ್ಚೆಗೆ ಕಾರಣ ಆಗುತ್ತಾ ಅನ್ನೋದು ಕೂಡ ಕಾದ್ ನೋಡ್ಬೇಕಾಗಿರುತ್ತದೆ. ಯಾಕಂದ್ರೆ ಬೆಳಗಾವಿಯಲ್ಲಿ ಅಧಿವೇಶನ ನಡೆಸುವಂತ ವೇಳೆ ಸಾಕಷ್ಟು ಒಂದು ಅಧಿವೇಶನಲ್ಲೂ ಕೂಡ ಸಾಕಷ್ಟು ಮಟ್ಟದಲ್ಲಿ ಸಿದ್ದರಾಮಯ್ಯ ಒಂದು ಭಾಷಣ ಒಂದು ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿತ್ತು. ಈಗ ಇದರ ಬೆನ್ನಲ್ಲೇ 1,000 ಕೋಟಿ ಅಲ್ಪಸಂಖ್ಯಾತರ ಅಭಿವೃದ್ಧಿಗೆ ಬಿಡುಗಡೆ ಮಾಡಿರೋ ಕ್ರಿಯಾ ಯೋಜನೆಗೆ ಬಿಡುಗಡೆ ಮಾಡಿರುವಂತದ್ದು ಈಗ ಮತ್ತೆ ಯಾವ ರೀತಿಯ ಒಂದು ಸ್ವರೂಪ ಪಡೆದುಕೊಳ್ಳುತ್ತೆ ಅಂತ ಕೂಡ ಕಾದ್ ನೋಡ್ಬೇಕಾಗಿರುವಂತದ್ದು. ಶಮಂತ್, ಧನ್ಯವಾದ ಅನಿಲ್ ನಿಮ್ಮೆಲ್ಲ ಮಾಹಿತಿಗಾಗಿ.